Hey, hi guys. Again, welcome to my YouTube channel Trigger Down. Guys, in this video, we are talking about the electrical vehicle Revolt RV1 Plus. This is a very affordable bike forever. ನಾ ಯಾಕೆ ಇದು ಬೈಕ್ ಅಫೋರ್ಡೆಬಲ್ ಬೈಕ್ ಅಂತ ಹೇಳಕತ್ತೀನಿ ಅಂದ್ರೆ ಈ ವಿಡಿಯೋ ನೀವು ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗ್ತದ. ಗೈಸ್, ನಮ್ ಎಲ್ರಿಗೂ ಗೊತ್ತಿರುವಂಗ ನಾವು ನವೇ ಡೇಸ್ ನಮ್ಮ ಮನಿ ಬಳಸೋ ದಿನಸಿ ವಸ್ತುಗಳಿಗಿಂತ ಈ ಪೆಟ್ರೋಲ್ ಡೀಸೆಲ್ಗೆ ಹೆಚ್ಚು ಹಣ ಖರ್ಚು ಮಾಡುವಂತಾಗ್ಯದ. ಸೊ ಅದರಿಂದ ಆದಷ್ಟು ಖರ್ಚು ನಿಭಾಯಿಸಿ ಅಂದ್ರೆ ಖರ್ಚನ್ನ ಕಡಿಮೆ ಮಾಡ್ಲಿಕ್ಕೆ 2017 ಒಳಗೆ ಫಸ್ಟ್ ಬಾರಿಗೆ ಎಲೆಕ್ಟ್ರಿಕಲ್ ಸ್ಕೂಟರ್ ಅನ್ನೋ ಕಾನ್ಸೆಪ್ಟ್ ಬಂದು ಅಂದ್ರೆ ಲಿಥಿಯಂ ಬ್ಯಾಟ್ರಿ ಎಲೆಕ್ಟ್ರಿಕಲ್ ಸ್ಕೂಟರ್ ಬಂದು ಆದ್ರೆ 2019 ವರೆಗೆ ಯಾವುದೇ ಎಲೆಕ್ಟ್ರಿಕಲ್ ಬೈಕ್ ಇರ್ಲಿಲ್ಲ. ಸೊ ಆದ್ರಿಂದ 2019 ಜುಲೈ 18 ಒಳಗೆ ಅನಿಸ್ತದ ಮೋಸ್ಟ್ಲಿ ಫಸ್ಟ್ ಟೈಮಿಗೆ ರಿವೋಲ್ಟ್ ಅವರು ರಿವೋಲ್ಟ್ RV1 ಪ್ಲಸ್ ಅಂತ ಬೈಕ್ ಬಿಟ್ರು. ಸೊ ಆ ಬೈಕ್ ನಮ್ಮ ಹತ್ರ ಅದ. ಈ ಬೈಕ್ ಎಷ್ಟು ಕಿಲೋಮೀಟರ್ ರೇಂಜ್ ಕೊಡ್ತದ ಮತ್ತು ಎಷ್ಟು ಗಂಟೆ ಒಳಗೆ ಇದು ಫುಲ್ ಚಾರ್ಜಿಂಗ್ ಆಗ್ತದ ಮತ್ತೆ ಟಾಪ್ ಸ್ಪೀಡ್ ಎಷ್ಟದ ಮತ್ತೆ ಇದು ತಗೊಳ್ಳೋದು ಬರ್ತದಲ್ಲ ಅಂತ ಈ ವಿಡಿಯೋದ ತಿಳ್ಕೊಳ್ಳಮ್ಮಿ. ಸೊ ಅದರಿಂದ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಈ ವಿಡಿಯೋಗೆ ಹೈಪ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡ್ಬೇಕಾಗಿ ವಿನಂತಿ. Let's go. ಫಸ್ಟ್ಲಿ ಈ ಬೈಕ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಎ ವೆರಿ ಅಫೋರ್ಡೆಬಲ್ ಪ್ರೈಸ್ ಬೈಕ್ ಅಂತ ಹೇಳ್ಬೋದು. ಯಾಕೆ ನಾ ಅಫೋರ್ಡೆಬಲ್ ಅಂತ ಪದೇ ಹೇಳಕತ್ತಿದೆ ಅಂದ್ರೆ ವಿಡಿಯೋ ಮಧ್ಯೆ ಒಳಗೆ ನಿಮ್ಗೆ ಗೊತ್ತಾಗ್ತದೆ. ಸೊ ಅದರಿಂದ ಕೊನೆಯವರೆಗೆ ನೋಡ್ರಿ. ಈ ಬೈಕ್ನ ಫ್ರಂಟ್ ಏನು ಸ್ಟಾರ್ಟ್ ಮಾಡಿದ್ರೆ ಈ ರೀತಿ 7.2 ಇಂಚ್ ಸರ್ಕ್ಯುಲೇಟ್ ಲೈಟ್ ಅನ್ನು ಕೊಟ್ಟರೆ ಈ ಬೈಕ್ನೊಳಗೆ ಲೋ ಬಿಮ್ ಲೈಟ್ ಕಂಟಿನ್ಯೂಸ್ ಆಗಿರ್ತದೆ. ಅಂದ್ರೆ ಈ ಲೈಟ್ ಅನ್ನ ಅಂದ್ರೆ ಈ ಸರ್ಕ್ಯುಲರ್ ಲೈಟ್ ಅನ್ನು ಆಫ್ ಮಾಡ್ಲಿಕ್ಕೆ ಯಾವುದೇ ರೀತಿ ಆಪ್ಷನ್ ಅನ್ನೋದಿಲ್ಲ, ಅಂದ್ರೆ ಯಾವುದೇ ರೀತಿ ಬಟನ್ ಅನ್ನು ಕೊಟ್ಟಿಲ್ಲ. ಇನ್ನು ಹೈ ಬೀಮ್ ವಿಚಾರಕ್ಕೆ ಬಂದ್ರೆ ಹೈ ಬೀಮ್ ನಾವು ಆನ್ ಆ್ಯಂಡ್ ಆಫ್ ಮಾಡ್ಕೋಬಹುದು. ಅಂದ್ರೆ ಆನ್ ಆ್ಯಂಡ್ ಆಫ್ ಮಾಡ್ಲಿಕ್ಕೆ ನಾವು ಬಟನ್ ಅನ್ನು ಕೊಟ್ಟರೆ ಈ ಹೈ ಬೀಮ್ ಇಟ್ಸ್ ಎ ವೆರಿ ಬ್ರೈಟ್ಫುಲ್ ಹೆಡ್ಲೈಟ್ ಅಂತ ಹೇಳ್ಬೋದು. ಇನ್ನು ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದ್ರೆ ಈ ರೀತಿ LED ಬೇಸ್ಡ್ ಇಂಡಿಕೇಟರ್ಸ್ ನ ಕೊಟ್ಟರೆ ಇಟ್ಸ್ ಎ ವೆರಿ ಫ್ಲೆಕ್ಸಿಬಲ್ ಇಂಡಿಕೇಟರ್ಸ್ ಅಂತ ಹೇಳ್ಬೋದು. ಆದ್ರೆ ಮೈನಸ್ ಪಾಯಿಂಟ್ ಏನಂದ್ರೆ ನೀವೇನಾದ್ರೂ ಬೈಕ್ಸ್ ಕೆಳಗಡೆ ಬಿದ್ದರೆ ಅಥವಾ ಸಡನ್ ಆಗಿ ಬೈಕ್ಸ್ ನಿಮ್ಗೆ ಗೊತ್ತಲ್ಲ ಕೆಳಗಡೆ ಬಿದ್ದರೆ ಈ ಇಂಡಿಕೇಟರ್ಸ್ಗಳು ಮುರಿದೋಗೋ ಸಾಧ್ಯತೆ ಇರ್ತದೆ. ಆದ್ರಿಂದ ಇದನ್ನು ನೀವು ಹುಷಾರಾಗಿ ನೋಡ್ಕೋಬೇಕಾಗ್ತದೆ. ಈ ಬೈಕ್ ಒಳಗೆ ನಮ್ಮ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟರೆ ಆದ್ರೆ ಅಪ್ಸ್ ಆ್ಯಂಡ್ ಡೌನ್ ಫೋರ್ಕ್ಸ್ನ ಈ ಬೈಕ್ನ ಕೊಟ್ಟಿಲ್ಲ. ಆದ್ರೆ ಇವ್ರು ತಗೊಂಡಿರೋ ಪ್ರೈಸ್ ರೇಂಜಿಗೆ ಅಪ್ಸ್ ಆ್ಯಂಡ್ ಡೌನ್ ಫೋರ್ಕ್ಸ್ನ ಕೊಡ್ಬೋದಾಗಿತ್ತು. ಆದ್ರೆ ಈ ಬೈಕ್ ಒಳಗೆ ನಮಗೆ ಅಪ್ಸ್ ಆ್ಯಂಡ್ ಡೌನ್ ಫೋರ್ಕ್ಸ್ ಅವೈಲೇಬಲ್ ಇಲ್ಲ. ಆದ್ರೆ ರಿವೋಲ್ಟ್ ಬ್ಲೇಜ್ ಮಾಡಲ್ ಒಳಗೆ ನೀವು ಅಪ್ಸ್ ಆ್ಯಂಡ್ ಡೌನ್ ಫೋರ್ಕ್ಸ್ ಅವೈಲೇಬಲ್ ಇರ್ತೈತಿ. ಮತ್ತು ಈ ಬೈಕ್ನ ವೀಲ್ಸ್ ವಿಚಾರಕ್ಕೆ ಬಂದ್ರೆ ಇವರು 17 ಇಂಚ್ ಫ್ರಂಟ್ ಆ್ಯಂಡ್ ರೇರ್ ವೀಲ್ಸ್ನ ಕೊಟ್ಟರೆ. ಆದ್ರೆ ಈ ಬೈಕ್ಸ್ ಒಳಗೆ ಒಂದು ವಿಶೇಷತೆ ಏನಂದ್ರೆ ಈ ಎಲೆಕ್ಟ್ರಿಕಲ್ ರಿವೋಲ್ಟ್ ಬೈಕ್ ಒಳಗೆ ಯಾವುದೇ ರೀತಿ ಸ್ಪೋಕ್ ವೀಲ್ಸ್ ಇದುವರೆಗೂ ಬಂದಿಲ್ಲ. ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಎಲ್ಲ ಬೈಕ್ಗಳು ಈ ರೀತಿ ಅಲಾಯ್ ವೀಲ್ಸ್ ಒಳಗೆ ನಮಗೆ ಕಾಣಿಸ್ತವೆ. ಇನ್ನು ಈ ಬೈಕ್ನ ಕೀ ಬಗ್ಗೆ ಹೇಳ್ಬೇಕಂದ್ರೆ ಈ ರೀತಿ ಹಾಫ್ ಪೆಂಟಗಾನ್ ಆಕೃತಿ ಒಳಗೆ ಈ ಬೈಕ್ನ ಕೀ ನಮ್ಗೆ ಕೊಟ್ಟರೆ. ಮತ್ತು ಈ ಬೈಕ್ ಒಳಗೆ ರಿವೋಲ್ಟ್ ಅವ್ರದ್ದು ಈ ರೀತಿ ಸ್ಟಿಕರಿಂಗ್ ಕೊಟ್ಟರೆ, ಅಂದ್ರೆ ಸ್ಟಿಕರಿಂಗ್ ಅಂದ್ರೆ ಈ ರೀತಿ ಸ್ಟಾಂಪ್ನ ಕೊಟ್ಟರೆ. ಇನ್ನು ಗೈಸ್, ಸಾಮಾನ್ಯವಾಗಿ ಬೈಕ್ ಅಂದ್ರೆ ಎಲ್ಲ ಬೈಕ್ಗಳಿಗೆ ಗೇರ್ ಅನ್ನೋದು ಇದ್ದೇ ಇರ್ತಾವೆ. ಆದ್ರೆ ಒಂದು ಶಾಕಿಂಗ್ ಸಂಗತಿ ಅಂದ್ರೆ ಈ ಬೈಕಿಗೆ ಯಾವುದೇ ರೀತಿ ಗೇರ್ ಇಲ್ಲ ಅಂದ್ರೆ ನೀವು ನಂಬಲೇಬೇಕು. ಹೌದು ಫ್ರೆಂಡ್ಸ್, ಈ ಬೈಕ್ ಒಳಗೆ ಯಾವುದೇ ರೀತಿ ಗೇರ್ಸ್ ಅನ್ನೋದಿಲ್ಲ. ಗೇರ್ಸ್ ಬದಲಿಗೆ ಈ ಬೈಕ್ ಒಳಗೆ 1, 2, 3 ಅಂತ ಮೋಡ್ಸ್ ಬರ್ತಾವ. ಅಂದ್ರೆ ಈ ರೀತಿ ಎಕೋ ಮೋಡ್ಸ್ ಮತ್ತು 2 ಹಾಕಿದ್ರೆ ಅಂದ್ರೆ ಈ ರೀತಿ ಸಿಟಿ ಮೋಡ್ಸ್, ಮತ್ತು ಇನ್ನು ಇದಕ್ಕಿಂತ ಸ್ಪೀಡ್ ಬೇಕಂದ್ರೆ ಸ್ಪೋರ್ಟ್ಸ್ ಮೋಡ್ ಅಂತ ಈ ರೀತಿ ಮೋಡ್ ಬರ್ತಾವ. ನಮ್ಗೆ ಗೇರ್ ಬದಲಿಗೆ ಈ ರೀತಿ ಮೋಡ್ ಅನ್ನ ಕೊಟ್ಟರೆ ಎಕೋ ಮೋಡ್ ಒಳಗೆ ನಾವು 0 ಇಂದ 25 to 30 ಕಿಲೋಮೀಟರ್ ಸ್ಪೀಡ್ ಒಳಗೆ ಕ್ರೂಸ್ ಮಾಡ್ಬೋದು. ಇನ್ನು ಇದು ಬಿಟ್ಟು ಸಿಟಿ ಮೋಡ್ ಅಂತ ಬರ್ತದೆ. ಸಿಟಿ ಮೋಡ್ ಒಳಗೆ ನಾವು 25, 30 to 60 ವರೆಗೆ ಕ್ರೂಸ್ ಮಾಡ್ಬೋದು. ಇನ್ನು ಸ್ಪೋರ್ಟ್ಸ್ ಮೋಡ್ ಒಳಗೆ 60 to ಅಬೋವ್ನ ನಾವು ಕ್ರೂಸ್ ಮಾಡ್ಬೋದು ಈ ಬೈಕ್ ಒಳಗೆ. ಇನ್ನು ಈ ಬೈಕ್ನ ಡಿಸ್ಪ್ಲೇ ಬಗ್ಗೆ ನಾವು ಹೇಳ್ಬೇಕಂದ್ರೆ ಈ ಬೈಕ್ನ ಡಿಸ್ಪ್ಲೇ ರೈಟ್ ಸೈಡ್ ಒಳಗೆ ಈ ರೀತಿ ಚಾರ್ಜಿಂಗ್ ಇಂಡಿಕೇಟರ್ನ ಕೊಟ್ಟರೆ. ಇನ್ನು ಈ ಲೆಫ್ಟ್ ಸೈಡ್ ಒಳಗೆ ನಮಗೆ ಮೋಡ್ಸ್ನ ಕೊಟ್ಟರೆ 1, 2, 3 ಅಂತ ಮೋಡ್ ಆಗಲೇ ತೋರಿಸ್ತಲ್ಲ. ಆ ರೀತಿ ನಾವು ಇಲ್ಲಿ ಮೋಡ್ನ ಚೇಂಜ್ ಆಗಿದ್ದು ಇಲ್ಲಿ ತೋರಿಸ್ತದೆ. ಮತ್ತು ಈ ಬೈಕ್ ಒಳಗೆ ಈಗ 81% ಇದೆ ಅಂತ ತಿಳಿದ್ರಿ. ಈ 81% ಒಳಗೆ ನಮ್ಮ ಬೈಕಿನ ಎಷ್ಟು ಕಿಲೋಮೀಟರ್ ಓಡ್ತದೆ, ಈ ಸೈಡ್ ನಮಗೆ ಇದುವರೆಗೂ ಬೈಕ್ ಎಷ್ಟು ಕಿಲೋಮೀಟರ್ ಓಡ್ಯದ ಅನ್ನೋದು ತೋರಿಸ್ತದೆ. ಅಷ್ಟೇ ಅಲ್ಲದೆ ಈ ಬೈಕ್ ಒಳಗೆ ಈ ಡಿಸ್ಪ್ಲೇ ಒಳಗೆ ಟೈಮ್ ಮತ್ತು ಡೇಟ್ ಕೂಡ ನಾವು ನೋಡ್ಕೋಬೋದು. 5:45 5:45 ತೋರಿಸುತ್ತದೆ. ಮತ್ತು ಈ ಕಡೆ ಡಿಗ್ರಿ ಸೆಲ್ಸಿಯಸ್ ಹೊರಗಡೆ ವಾತಾವರಣ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅದ ಅನ್ನೋದು ಇದ್ರ ತೋರಿಸ್ತದೆ. ಅಷ್ಟೇ ಅಲ್ಲಿ ಇದ್ರೆ ಇಂಡಿಕೇಟರ್ ಸಿಂಬಲ್ ಮತ್ತು ಈ ಸೆಂಟರ್ ಅದು ನೋಡ್ರಿ. ಇದಕ್ಕೆ ಇದು ಹೆಸರು ಗೊತ್ತಿಲ್ಲ ನನಗೆ. ಇದು ನಮ್ಮ ಬೈಕ್ ಏನಾದರೂ ಭಾಳ ಹೀಟ್ ಆಯ್ತು ಅಂದ್ರೆ 1-2 ನಿಮಿಷ ನಿಂತ್ಕೊಂಡು ಆಮೇಲೆ ಟ್ರಾವೆಲ್ ಮಾಡ್ರಿ ಅಂತ ಇದು ನಮ್ಗೆ ತೋರಿಸ್ತದೆ. ಇದು ಪಾರ್ಕಿಂಗ್ ಲೈಟ್, ಪಾರ್ಕಿಂಗ್ ಸ್ಟ್ಯಾಂಡ್ ಹಾಕಿದ್ದೇವೆ ಅಂದ್ರೆ ಪಾರ್ಕಿಂಗ್ ಲೈಟ್ ತೋರಿಸ್ತದೆ. ಮತ್ತು ಇನ್ನೊಂದು ಯೂನಿಕ್ ಫೀಚರ್ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಎಲ್ರಿಗೂ ಗೊತ್ತಿರುವಂಗ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳು ಯಾವುದೇ ರೀತಿ ಸೌಂಡ್ ಅನ್ನು ಹೊಂದಿರಲ್ಲ, ಅಂದ್ರೆ ನಾಯ್ಸ್ ಅನ್ನು ಹೊಂದಿರಲ್ಲ. ಸೊ ಕೆಲವು ಬಾರಿ ಗೊತ್ತಿಲ್ಲದೇನೋ ನಾವು ಥ್ರಾಟಲ್ ತಿರುಗಿಸೋ ಸಾಧ್ಯತೆ ಇರ್ತದೆ. ಆಳಾಗ ಮುಂದಿರೋ ವ್ಯಕ್ತಿಗೆ ಬೈಕ್ ಕಾಯ್ಬೋದು. ಸೊ ಅದರಿಂದ ನಾವೇನಾದರೂ ಸ್ಟ್ಯಾಂಡ್ ಹಚ್ಚಿ ನಮ್ಮ ಬೈಕ್ನ ನಿಲ್ಲಿಸಿದ್ದೇವೆ ಅಂದ್ರೆ ಯಾವುದೇ ರೀತಿ ಬೈಕ್ ಅನ್ನೋದು ಮೂವ್
ಆಗಲ್ಲ. ಇದೊಂದು ಯೂನಿಕ್ ಫೀಚರ್ ಅಂತ ಹೇಳ್ಬೋದು. ಗೈಸ್, ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಏನಂದ್ರೆ, ನಾವು ಆಗ್ಲೇ ತಿಳಿಸುವಂಗ ಇದು ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರೋದ್ರಿಂದ ಯಾವುದೇ ರೀತಿ ಗೇರ್ಸ್ ಈ ಬೈಕಿಗಿಲ್ಲ. ಗೇರ್ಸ್ ಬದಲಿಗೆ ಈ ರೀತಿ ಮೋಡ್ಸ್ ಕೊಟ್ಟರೆ ನಾವು ಆಗ್ಲೇ ತಿಳಿಸಿದ್ದು. ಆದ್ರೆ ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಏನಂದ್ರೆ, ಈ ಬೈಕ್ ಒಳಗೆ ಗೇರ್ಸ್ ಅಷ್ಟೇ ಅಲ್ಲದೆ ಕ್ಲಚ್ನೂ ಇಲ್ಲ ಅಂದ್ರೆ ನೀವು ನಂಬಲೇಬೇಕು. ಹೌದು ಫ್ರೆಂಡ್ಸ್, ಈ ಬೈಕ್ ಒಳಗೆ ಯಾವುದೇ ರೀತಿ ಕ್ಲಚ್ ಅನ್ನ ಕೊಟ್ಟಿಲ್ಲ. ಈ ಬೈಕ್ ಒಳಗೆ ಈ ರೀತಿ ಫ್ರಂಟ್ ಅಂಡ್ ರೇರ್ ವೀಲ್ ಬ್ರೇಕ್ಸ್ ನ ಕೊಟ್ಟರೆ, ಯಾವ ರೀತಿ ಸ್ಕೂಟರ್ ಮತ್ತು ಸೈಕಲ್ಸ್ ಒಳಗೆ ಬ್ರೇಕ್ ಇರ್ತಾವಲ್ಲ, ಸೇಮ್ ಅದೇ ಮಾಡೋ ಒಳಗೆ ಈ ಬೈಕ್ ಒಳಗೆ ನಾವು ಬ್ರೇಕ್ಸ್ ನ ಕಾಣಬಹುದು. ಈ ಬೈಕ್ ಸೈಡ್ ಇಂದ ನೋಡಕ್ ನಮಗೆ ಈ ರೀತಿ ಕಾಣುತ್ತದೆ. ಈ ರೀತಿ ರಿವೋಲ್ಟ್ ಅಂತ ಸ್ಟಿಕರಿಂಗ್ ಕೊಟ್ಟರೆ, ಅದ್ರ ಕೆಳಗಡೆ ಈ ರೀತಿ ರಿವೋಲ್ಟ್ ಅವ್ರ ಲೋಗೋ ಕೊಟ್ಟರೆ, ಈ ಪ್ರಾಡಕ್ಟ್ ಫೈಬರ್ ಅನ್ನ ಈ ಬೈಕ್ ಒಳಗೆ ಯೂಸ್ ಮಾಡ್ರ. ಈ ಬೈಕ್ ನ ಈ ಡಿಕ್ಕಿ ಬಗ್ಗೆ ಹೇಳ್ಬೇಕಂದ್ರೆ, ಇಟ್ಸ್ ಎ ರಿಮೂವೇಬಲ್ ಡಿಕ್ಕಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಡಿಕ್ಕಿ ತೆಳಗೆ ನಮ್ಗೆ ಬ್ಯಾಟ್ರಿಯನ್ನ ಲೊಕೇಟ್ ಮಾಡ್ರೆ, ಆ ಬ್ಯಾಟ್ರಿ ಯಾವ ರೀತಿ ತೆಗೆದಂತ ನಿಮ್ಗೆ ತೋರಿಸ್ತಾ. ಈ ರೀತಿ ಬರೀ ಇಲ್ಲಿ ಪ್ರೆಸ್ ಮಾಡಿದ್ರೆ ಆಯ್ತು, ಈ ರೀತಿ ಈ ಡಿಕ್ಕಿ ಅನ್ನೋದು ಓಪನ್ ಆಗ್ತದೆ. ಇಟ್ಸ್ ಎ ರಿಮೂವೇಬಲ್ ಡಿಕ್ಕಿ ಆಗಿರ್ತದೆ. ಅಂದ್ರೆ ಇಲ್ಲಿ ನಾವು ಯಾವ್ದಾದ್ರು ಬೇಸಿಕ್ ನೀಡ್ಸ್ ನ ಇಟ್ಕೋಬಹುದು. ಅಂದ್ರೆ ಫಸ್ಟ್ ಏಡ್ ಕಿಟ್ ನ ಇಟ್ಕೋಬಹುದು, ಅಥವಾ ಬೇಸಿಕ್ ಥಿಂಗ್ಸ್ ಯಾವ್ದಾದ್ರು ಟೂಲ್ಸ್ ನ ಇಟ್ಕೋಬಹುದು. ಇದು ರಿಮೂವೇಬಲ್ ಆಗಿರ್ತದೆ. ಈ ರೀತಿ ನಾವು ಈ ಕಡೆ ಈ ರೀತಿ 2.4 ಕಿಲೋ ವ್ಯಾಟ್ ಇರೋ ಬ್ಯಾಟ್ರಿ ನಮಗೆ ಕಾಣಿಸ್ತದೆ. ಇದು ಕೂಡ ರಿಮೂವೇಬಲ್ ಬ್ಯಾಟ್ರಿ ಅಂತ ಹೇಳ್ಬೋದು. ಯಾಕಂದ್ರೆ ವಿಲೇಜ್ ಮತ್ತು ಚಿಕ್ಕ ಸಿಟಿ ಆದವರಿಗೆ ಅಷ್ಟೇ ಬೈಕ್ ನ ಒಂದ್ ಕಡೆ ಸೈಡ್ ಇಟ್ಟು ಚಾರ್ಜಿಂಗ್ ಇಟ್ಕೋಬಹುದು. ಆದ್ರೆ ದೊಡ್ಡ ಅಪಾರ್ಟ್ಮೆಂಟ್ ಒಳಗೆ ಇರೋರಿಗೆ ಇದು ಬ್ಯಾಟ್ರಿನ ತೆಗೆದು ಅವರು ಸಪ್ರೇಟ್ ರೂಮ್ ಒಳಗೆ ಹೋಗಿ ಚಾರ್ಜಿಂಗ್ ಮಾಡ್ಕೋಬೇಕಾಗಿರ್ತದೆ. ಸೊ ಅದರಿಂದ ಇದು ಈ ರೀತಿ ಸೈಡ್ ಕೀ ಕೊಟ್ಟಿರ್ತಾರೆ. ಆ ಕೀಯನ್ನ ಪ್ರೆಸ್ ಮಾಡಿ ಇದನ್ನ ತಕೊಂಡು ಮೇಲ್ಗಡೆ ಹೋಗಿ ಚಾರ್ಜಿಂಗ್ ಇಟ್ಟು ವಾಪಸ್ ತರಬಹುದಾಗಿರ್ತದೆ. ಇದು ಕೂಡ ಯುನಿಕ್ ಫೀಚರ್ ಅಂತ ಹೇಳ್ಬೋದು. ಇನ್ನು ಈ ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಹೇಳ್ಬೇಕಂದ್ರೆ, ಆಗ್ಲೇ ನಾ ಹೇಳ್ದಂಗ 2.46 ಕಿಲೋ ವ್ಯಾಟ್ ಬ್ಯಾಟ್ರಿ ಬರ್ತದೆ. ಮತ್ತೆ ಈ ಬ್ಯಾಟ್ರಿಗೆ 7.5 ಇಯರ್ಸ್ ಅಂದ್ರೆ 7.5 ವರ್ಷ ನಿಮ್ಗೆ ಗ್ಯಾರಂಟಿ ಮತ್ತು ವಾರಂಟಿ ಕೊಡ್ಲಿಕ್ಕತ್ತಾರ. ಅಂದ್ರೆ ರಿವೋಲ್ಟ್ ಕಂಪನಿಯವ್ರದ್ದು ಗ್ಯಾರಂಟಿ ಮತ್ತು ವಾರಂಟಿ ಇರ್ತದೆ. ವಿಶೇಷ ಅಂದ್ರೆ ರಿವೋಲ್ಟ್ ಅವ್ರದ್ದೇ ಇದು ಬ್ಯಾಟ್ರಿ ಆಗಿರ್ತದೆ. ಅಂದ್ರೆ ರಿವೋಲ್ಟ್ ಅವರೇ ಪ್ರೊಡ್ಯೂಸ್ ಮಾಡಿರೋ ಬ್ಯಾಟ್ರಿ ಆಗಿರ್ತದೆ. ಸೊ ಅದರಿಂದ ಅವರು 100% ಅಕ್ಯುರೇಟ್ ಗ್ಯಾರಂಟಿ ಮತ್ತು ವಾರಂಟಿಯನ್ನು ಕೊಟ್ಟಿರ್ತಾರೆ. ಇನ್ನ ಈ ಬೈಕ್ ಎಷ್ಟು ಕಿಲೋಮೀಟರ್ ರೇಂಜ್ ಕೊಡ್ತದೆ ಅಂದ್ರೆ, ಈ ಕಂಪನಿಯವರು ಕ್ಲೈಮ್ ಮಾಡೋ ಪ್ರಕಾರ 160 ಕಿಲೋಮೀಟರ್ ರೇಂಜ್ ನ ಈ ಬೈಕ್ ಕೊಡ್ತದೆ. ಅಂದ್ರೆ ನಾವು ಒನ್ಸ್ ಚಾರ್ಜಿಂಗ್ ಇಟ್ಟರೆ ಅಂದ್ರೆ 0 to 100 ಆದ್ರೆ 160 ಕಿಲೋಮೀಟರ್ ಓಡುತ್ತೆ ಅಂತ ಕ್ಲೈಮ್ ಕೊಡ್ತಾರೆ. ಆದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬೇಕಂದ್ರೆ 130 to 140 ಅಷ್ಟೇ ಕೊಡ್ಬೋದು. 160 ಅಂತೂ ಕೊಡಲ್ಲ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಅದ. ಈ ರೀತಿ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಅನ್ನು ಕೊಟ್ಟರೆ ಇಲ್ಲಿ ಚಾರ್ಜ್ ನ ನಾವು ಇಟ್ಕೋಬಹುದು. ಇನ್ನ ಮೇನ್ ಥಿಂಗ್ ಹೇಳ್ಬೇಕಂದ್ರೆ, ಈ ಬೈಕ್ 0 to 100 ಫುಲ್ ಚಾರ್ಜ್ ಅಲ್ಲಕ್ಕ 4 to 4.5 hours ಟೈಮ್ ಬೇಕಾಗ್ತದೆ. ಅಂದ್ರೆ 4.5 ಗಂಟೆ ಟೈಮ್ ಅನ್ನ ಇದು ತಗೋತದ. ಮತ್ತೆ ನೀವೇನಾದ್ರೂ 50 ಅಕಸ್ಮಾತ್ ನಮ್ದು ಚಾರ್ಜಿಂಗ್ ಏನಾದ್ರು 50 ಐತಂದ್ರೆ 50ರಿಂದ ನೀವು 100 ಮಾಡ್ಕೋಬೇಕಂದ್ರೆ ಬರೀ 1.5 ಗಂಟೆ ಒಳಗೆ ಫುಲ್ ಚಾರ್ಜ್ ಆಗೋ ಸಾಧ್ಯತೆ ಇರ್ತದೆ. ಇದಷ್ಟೇ ಇಲ್ಲಿ ಇನ್ನೊಂದು ಯೂಸ್ಫುಲ್ ಮತ್ತೆ ವೆರಿ ಹೆಲ್ಪ್ಫುಲ್ ಅಂದ್ರೆ, ಈ ಬೈಕ್ ನ ಬ್ಯಾಟ್ರಿ ಪ್ರೊಟೆಕ್ಟ್ ಮಾಡ್ಲಕ್ ಒಂದು ಪೀಸ್ ನ ಕೊಟ್ಟರ. ಅಂದ್ರೆ ಯಾವ್ದಾರ ಏನಾದ್ರು ಓವರ್ಲೋಡ್ ಬಂದ್ರ, ಅಂದ್ರೆ ಲೈಟ್ಸ್ ಓವರ್ಲೋಡ್ ಬಂದ್ರ ಯಾವುದೇ ರೀತಿ ಬ್ಯಾಟ್ರಿ ಡ್ಯಾಮೇಜ್ ಆಗ್ಲಾರ್ದಂಗೆ ಫ್ಯೂಸ್ ಕೊಟ್ಟರೆ, ಈ ಪೇಜ್ ಅಕಸ್ಮಾತ್ ಲೈಟ್ ಓವರ್ಲೋಡ್ ಬಂದ್ರು ಈ ಪೀಜೆ ಸುಡ್ತು ಹೊರತು ಈ ಬ್ಯಾಟ್ರಿಗೆ ಏನು ಆಗಲ್ಲ. ಈ ಪೇಜ್ ನ ಮತ್ತೆ ನಾವು ರಿಮೂವ್ ಮಾಡಿ ವಾಪಸ್ ಹಾಕೋಬಹುದು. ಮತ್ತೆ ಇನ್ನೊಂದು ವೆರಿ ವೆರಿ ಶಾಕಿಂಗ್ ಸಂಗತಿ ಏನಂದ್ರೆ, ಈ ಬೈಕ್ ಒಳಗೆ ನಾವು ರಿವರ್ಸ್ನು ಹೋಗಬಹುದು. ಹೌದು ಫ್ರೆಂಡ್ಸ್, ಸಾಮಾನ್ಯವಾಗಿ ಫ್ಯೂವಲ್ ಬೈಕ್ಗಳಿಗೆ ಅಂದ್ರೆ ನಾವು ಯಾವ ಬೈಕ್ಗಳಿಗೆ ಪೆಟ್ರೋಲ್ ಹಾಕ್ತೀವಿ ಅವಕ್ಕೆ ಬರೀ ಫ್ರಂಟ್ ಮಾತ್ರ ಹೋಗ್ಬೋದು, ಅಂದ್ರೆ ಸ್ಟೇಟ್ ಮಾತ್ರ ಹೋಗ್ಬೋದು, ವಾಪಸ್ ಬ್ಯಾಕ್ ಹೋಗಕ್ ಬರಲ್ಲ. ಆದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳಿಗೆ ಯಾವುದೇ ರೀತಿ ಇಂಜನ್ ಇಲ್ಲದೆ ಇರೋದ್ರಿಂದ, ಬದಲಿಗೆ ಮೋಟರ್ಗಳು ಇರೋದ್ರಿಂದ ಇದನ್ನ ಈ ಚೈನ್ ಅನ್ನೋದು ಫ್ರಂಟ್ನು ತಿರುಗ್ತದೆ, ಅಂದ್ರೆ ವಾಪಸ್ ಬ್ಯಾಕ್ನು ತಿರುಗ್ತದೆ. ಸೊ ಅದರಿಂದ ಮೋಟರ್ ಇರೋದ್ರಿಂದ ಮೋಟರ್ ಉಲ್ಟಾನು ತಿರುಗಬಹುದು, ಸೀದಾನು ತಿರುಗಬಹುದು. ಡಿಸಿ ಮೋಟರ್ ಇರ್ತದೆ. ಸೊ ಅದರಿಂದ ಇದು ಫ್ರಂಟ್ನು ತಿರುಗ್ತದೆ ಮತ್ತು ಬ್ಯಾಕ್ನು ತಿರುಗ್ತದೆ. ಸೊ ಅದರಿಂದ ಈ ಬೈಕ್ಗಳನ್ನು ರಿವರ್ಸ್ನ ಹೋಗ್ಬೋದು. ಆದರೆ ಇದು ರಿವರ್ಸ್ ಹೋಲಕ್ಕೆ ಲಿಮಿಟ್ನ ಕೊಟ್ಟರೆ 5 to 6 km/h ಅಷ್ಟೇ ನಾವು ರಿವರ್ಸ್ನ ತಗೋಬಹುದು. ಇಟ್ಸ್ ಎ ವೆರಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಕೆಲವೊಂದು ಸಾರಿ ಈ ರೀತಿ ದಿನ್ನಿ ಕೆಳಗೆ ಎತ್ತರ ಇದ್ದಲ್ಲಿ ಕೆಲವೊಂದು ಸಾರಿ ಬೈಕ್ನ ಹಿಂದ್ಗಡೆ ತೊಗೊಳಕ್ಕೆ ತುಂಬ ಕಷ್ಟ ಆಗ್ತಿರ್ತದೆ. ಸೊ ಆ ಟೈಮಿಗೆ ಇದು ಯುನಿಕ್ ಫೀಚರ್ ಅಂತ ಹೇಳ್ಬೋದು. ಇದು ತುಂಬ ಹೆಲ್ಪ್ಫುಲ್ ಆಗ್ತದೆ. ಯಾಕಂದ್ರೆ ಬೈಕ್ ನೋಡ್ಲಿಕ್ಕೆ ಈ ರೀತಿ ಲೈಟ್ ವೇಟ್ ಅನಿಸ್ತಾ, ಆದ್ರೆ ಈ ಬೈಕ್ ಇಟ್ಸ್ ಎ ವೆರಿ ವೆರಿ ವೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಬ್ಯಾಟ್ರಿ ಲಿಥಿಯಂ ಬ್ಯಾಟ್ರಿ ಆಗಿರೋದ್ರಿಂದ ಬ್ಯಾಟ್ರಿನೇ 20 to 25 ಕಿಲೋ ಅಷ್ಟು ವೇಟ್ ಅದ. ಸೊ ಅದರಿಂದ ಬೈಕ್ನು ಒಂದು ಸ್ವಲ್ಪ ವೇಟ್ ಅದ. ಮತ್ತು ಇದಿಷ್ಟು ಈ ವಿಡಿಯೋ ಆಗಿರ್ತದೆ. ಮತ್ತು ಇನ್ನು ಲಾಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ, ಬೈಕ್ ತೊಗೋಬೇಕು ಬೇಡತ್ತಂದ್ರೆ ನಾ ಹೇಳೋದಂತರೂ ಕಣ್ಮುಚ್ಚಿ ಬೈಕ್ ತೊಗೋರಿ. ಯಾಕಂದ್ರೆ ನಾವು ಇದುವರೆಗೂ 1 ವರ್ಷ ಮೇಲಾಯಿತು, 1 ವರ್ಷ ಮೇಲಾಗಿ ಮತ್ತೆ 1 ತಿಂಗಳಲ್ಲಿ ಬಂತು. ಸೊ ಅದರಿಂದ ನೀವೇನಾದರೂ ಖರ್ಚನ್ನ ಉಳಿಸ್ತೀರಂದ್ರೆ ಮತ್ತು ಲೋಕಲ್ ಯೂಸ್ ಮಾಡ್ತೀರಂದ್ರೆ ಅಷ್ಟೇ ತೊಗೋರಿ. ದೂರ ಟ್ರಾವೆಲ್ ಮಾಡ್ತೀರಂದ್ರೆ ನಾನು ಸಜೆಸ್ಟ್ ಮಾಡಲ್ಲ. ಸೊ ಅದರಿಂದ ನೀವು ಯಾವುದಾದ್ರೂ ಇ ವಿ ಬೈಕ್ ತೊಗೋಬೇಕಂದ್ರೆ, ಇದು ಇ ವಿ ಬೈಕ್ ತೊಗೋಬೇಕಂದ್ರೆ ಇದನ್ನ ರೆಫರ್ ಮಾಡ್ತಾ. ಇಟ್ಸ್ ಎ ವೆರಿ 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 ಯೂಸ್ಫುಲ್ ಬೈಕ್
ಬೈಕ್ ಅಂತ ಹೇಳ್ಬೋದು. ಇಟ್ಸ್ ಎ ಲೆಜೆಂಡರಿ ಬೈಕ್ ಅಂತ ಹೇಳಕ್ಕೆ ಇಷ್ಟಪಡ್ತೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಆಗಿರ್ತದೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿರಿ. ಮತ್ತು ಇವಿ ಅನ್ನೋದು ಯಾವಾಗೂ ಮಾಫಿಯಾಸ್ ಚಾಯ್ಸ್ ಇರ್ತದೆ. ಸೊ ಅದರಿಂದ ನೀವೇನಾದರೂ ಎಣ್ಣೆ ಹಾಕಿ ಸಾಕಾಗಿ ಹೋಗಿದ್ರೆ ಅಂದರೆ ಇವಿ ಬೈಕ್ನ ತೊಗೋರಿ. ಇದನ್ನು ಸಜೆಸ್ಟ್ ಮಾಡ್ತಾ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರ್ತದೆ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.